ಸೋನಿಯಾ ಗಾಂಧಿಗೆ ಶುರುವಾಯಿತು ಭಾರಿ ಸಂಕಷ್ಟ. ಕಂಬಿ ಎಣಿಸ್ತಾರ ಕಾಂಗ್ರೆಸ್ ನಾಯಕಿ. ಮೋದಿ ಲೆಕ್ಕಾಚಾರ ಬಯಲು. ರಾಷ್ಟ್ರಗೀತೆಗೆ ಅಪಮಾನ. ಸಿಕ್ಕಿಬಿದ್ರ ಪ್ರಭಾವಿ ನಾಯಕಿ. ನಮಸ್ಕಾರ ವೀಕ್ಷಕರೇ, ನಾವು ಎಷ್ಟೇ ದೊಡ್ಡವರಾಗಿರಲಿ, ಎಷ್ಟೇ ದೊಡ್ಡ ಹುದ್ದೆಯಲ್ಲಿರಲಿ, ನಮ್ಮ ದೇಶ, ನಮ್ಮ ಸಂವಿಧಾನ ಮತ್ತು ನಮ್ಮ ರಾಷ್ಟ್ರಗೀತೆಗಿಂತ ದೊಡ್ಡವರು ಯಾರೂ ಇರೋದಕ್ಕೆ ಸಾಧ್ಯವಿಲ್ಲ. ನಮ್ಮ ತಾಯ್ನಾಡನ್ನು ಹೊಗಳುವ ವಂದೇ ಮಾತರಂ ಗೀತೆ ಮೊಳಗುವಾಗ ಪ್ರತಿಯೊಬ್ಬ ಭಾರತೀಯನೂ ಎದ್ದು ನಿಂತು ಗೌರವ ಸೂಚಿಸ್ತಾನೆ. ಆದರೆ ಇತ್ತೀಚೆಗೆ ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ದೇಶದ ಅತ್ಯಂತ ಪ್ರಭಾವಿ ರಾಜಕೀಯ ನಾಯಕಿಯೊಬ್ಬರು ಇದೇ ವಂದೇ ಮಾತರಂ ಗೀತೆಯನ್ನು ನಿಲ್ಲಿಸುವಂತೆ ಸನ್ನೆ ಮಾಡಿ ಇದೀಗ ಇಡೀ ದೇಶದ ಜನರ ಆಕ್ರೋಶಕ್ಕೆ ಗುರಿಯಾಗಿದ್ದಾರೆ. ವೀಕ್ಷಕರೇ, ನಾವು ಮಾತನಾಡ್ತಾ ಇರೋದು ಕಾಂಗ್ರೆಸ್ ನಾಯಕಿ ಸೋನಿಯಾ ಗಾಂಧಿಯವರ ಬಗ್ಗೆ. ಆಗಸ್ಟ್ 15ರಂದು ಕೆಂಪುಕೋಟೆಯ ಮೇಲೆ ಪ್ರಧಾನಿ ನರೇಂದ್ರ ಮೋದಿಯವರು ಭಾಷಣ ಮಾಡುವಾಗ ಅದರ ಒಳಾರ್ಥವನ್ನು ಅರ್ಥ ಮಾಡಿಕೊಳ್ಳಲಾಗದ ವಿರೋಧ ಪಕ್ಷಗಳು ಇದೀಗ ತಮ್ಮದೇ ತಪ್ಪುಗಳಿಂದ ಜೈಲಿನ ಕಂಬಿ ಎಣಿಸುವ ಹಂತಕ್ಕೆ ಬಂದು ನಿಂತಿದ್ದಾರೆ. ಒಂದೆಡೆ ಮೋದಿಯವರು ಭಾಷಣದಲ್ಲಿ ಅಡಗಿದ್ದ 10 ವರ್ಷಗಳ ಮಾಸ್ಟರ್ ಪ್ಲಾನ್, ಮತ್ತೊಂದು ಕಡೆ ಸೋನಿಯಾ ಗಾಂಧಿ ಅವರ ವಿರುದ್ಧ ದಾಖಲಾಗ್ತಾ ಇರುವ ಸಾಲು ಎಫ್ಐಆರ್ಗಳು ದೆಹಲಿಯ ರಾಜಕಾರಣದಲ್ಲಿ ಭಾರೀ ಬಿರುಗಾಳಿಯನ್ನೇ ಸೃಷ್ಟಿ ಮಾಡಿವೆ. ವೀಕ್ಷಕರೇ, ದೆಹಲಿಯ ರಾಜಕೀಯ ಮೊಗಸಾಲೆಯಿಂದ ಹೊರಬಿದ್ದಿರುವ ಬಿಗ್ ಬ್ರೇಕಿಂಗ್ ರಿಪೋರ್ಟ್ ಏನಂದರೆ, ಆಗಸ್ಟ್ 15ರಂದು ವಂದೇ ಮಾತರಂ ಹಾಡುವಾಗ ಅದನ್ನು ನಿಲ್ಲಿಸುವಂತೆ ಸನ್ನೆ ಮಾಡಿದ ಸೋನಿಯಾ ಗಾಂಧಿ ಅವರ ವಿರುದ್ಧ ದೇಶಾದ್ಯಂತ ಪ್ರಕರಣಗಳು ದಾಖಲಾಗ್ತಾ ಇದ್ದು, ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಸೋನಿಯಾ ಅವರಿಗೆ ಭಾರೀ ಎಚ್ಚರಿಕೆ ನೀಡುವ ರೋಚಕ ವಾಸ್ತವ. ಅಷ್ಟಕ್ಕೂ ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ 78 ನಿಮಿಷಗಳ ಭಾಷಣದಲ್ಲಿ ಬರೋಬ್ಬರಿ 43 ಬಾರಿ ಯುವಶಕ್ತಿ ಎನ್ನುವ ಪದವನ್ನು ಬಳಸಿದ್ದರ ಹಿಂದಿನ 2029ರ ಆ ಚುನಾವಣಾ ರಹಸ್ಯವೇನು? ಮಾಜಿ ಗೃಹ ಸಚಿವ ಪಿ ಚಿದಂಬರಂ ಅವರು ತಾವೊಬ್ಬ ದಿಮಾಗಿ ನಕ್ಸಲ್ ಅಂದರೆ ಮಾನಸಿಕ ನಕ್ಸಲೇಟ್ ಅಂತ ಬಹಿರಂಗವಾಗಿ ಟ್ವೀಟ್ ಮಾಡಿ ಸಿಕ್ಕಿಬಿದ್ದ ಆ ಕರಾಳ ಕಥೆಯಂಥದ್ದು. ವಿದೇಶಿ ನರ್ಸ್ಗೆ ಹುಟ್ಟಿದ ಮಗನಿಗೆ ಅಧಿಕಾರ ಕೊಡೋದಕ್ಕೆ ಜವಾಹರ್ಲಾಲ್ ನೆಹರು ಅವರು ವಿರೋಧ ಮಾಡಿದ್ದು ಆ ಇತಿಹಾಸವನ್ನು ನೆನಪಿಸಿ ಇದೀಗ ಇಟಲಿ ಮೂಲದ ಸೋನಿಯಾ ಗಾಂಧಿಯವರ ವಿರುದ್ಧ ತಿರುಗೇಟು ನೀಡಲಾಗ್ತಾ ಇರೋದು ಯಾಕೆ? ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಸಂಸತ್ತಲ್ಲಿ ವಿರೋಧ ಪಕ್ಷಗಳು ಬೊಬ್ಬೆ ಹೊಡಿತಾ ಇರುವಾಗಲೇ ಅಮಿತ್ ಶಾ ಅವರು ಗಣಿ ಮತ್ತು ಖನಿಜಗಳ ಕಾಯ್ದೆಯನ್ನು ಸೈಲೆಂಟ್ ಆಗಿ ಪಾಸ್ ಮಾಡಿ ರಾಜ್ಯಗಳ ಬಾಯಿಗೆ ಬೀಗ ಹಾಕಿದ ಆ ಚಾಣಕ್ಯ ನೀತಿ ಹೇಗಿದೆ? ಬನ್ನಿ ಇವತ್ತಿನ ಈ ಡೀಟೇಲ್ಡ್ ಡಾಕ್ಯುಮೆಂಟರಿ ವಿಡಿಯೋದಲ್ಲಿ ಸೋನಿಯಾ ಗಾಂಧಿ ಫಜೀತಿ, ಮೋದಿಯವರ ಭವಿಷ್ಯದ ಪ್ಲಾನ್ ಮತ್ತು ದಿಮಾಗಿ ನಕ್ಸಲ್ನ ಪ್ರತಿಯೊಂದು ಇನ್ಸೈಡ್ ಸೀಕ್ರೆಟ್ ಅನ್ನು ಎಳೆಯಾಗಿ ಬಿಚ್ಚಿಡೋಣ. ಈ ಮಾಹಿತಿಯನ್ನು ಪ್ರತಿಯೊಬ್ಬ ಜವಾಬ್ದಾರಿಯುತ ಭಾರತೀಯನು ತಿಳಿದುಕೊಳ್ಳಬೇಕು. ಹೀಗಾಗಿ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ವೀಕ್ಷಿಸಿ. ವೀಕ್ಷಕರೇ, ಸೋನಿಯಾ ಗಾಂಧಿಯವರು ವಂದೇ ಮಾತರಂಗೆ ಮಾಡಿದ ಅಪಮಾನವನ್ನ ಅಥವಾ ಅಪಮಾನದ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳೇನು? ಪ್ರಧಾನಿ ನರೇಂದ್ರ ಮೋದಿ ಅವರು ಇವರಿಗೆ ಶಿಕ್ಷೆ ಕೊಡಬೇಕಾ? ನಿಮ್ಮ ಅತ್ಯಂತ ನಿಖರವಾದ ಮತ್ತು ಪ್ರಾಮಾಣಿಕವಾದ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ತಿಳಿಸಿ. ಮೋದಿಯವರ ಬ್ಲೂ ಪ್ರಿಂಟ್ 2029ರ ಲೆಕ್ಕಾಚಾರ ನೋಡಿ. ವೀಕ್ಷಕರೇ, ಆಗಸ್ಟ್ 15ರಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಬರೋಬ್ಬರಿ 78 ನಿಮಿಷಗಳ ಕಾಲ ದೇಶವನ್ನು ಉದ್ದೇಶಿಸಿ ಮಾತನಾಡ್ತಾರೆ. ಈ ಭಾಷಣವನ್ನು ಬಹಳಷ್ಟು ಜನ ಕೇವಲ ಒಂದು ರಾಜಕೀಯ ಭಾಷಣ ಅಂತ ಅಂದುಕೊಂಡಿರಬಹುದು. ಆದರೆ ಅದರ ಒಳಗೆ ಒಂದು ಭಾರಿ ದೊಡ್ಡ ಬ್ಲೂ ಪ್ರಿಂಟ್ ಅಡಗಿತ್ತು. ಮೋದಿಯವರು ತಮ್ಮ ಭಾಷಣದಲ್ಲಿ 43 ಬಾರಿ ಭಾರತದ ಯುವಶಕ್ತಿ ಎನ್ನುವ ಪದವನ್ನು ಬಳಕೆ ಮಾಡಿದರು. ಯಾಕೆ ಗೊತ್ತಾ? ಯಾಕಂದರೆ 2029ರ ಚುನಾವಣೆಯ ಹೊತ್ತಿಗೆ ಭಾರತದಲ್ಲಿ ಬರೋಬ್ಬರಿ 40 ಕೋಟಿ ಯುವಕರು ವೋಟ್ ಮಾಡಲಿದ್ದಾರೆ. ಅಂದರೆ ದೇಶದ 28% ಜನಸಂಖ್ಯೆ ಯುವಕರದ್ದಾಗಿರುತ್ತೆ. 2004ರಿಂದ 2014ರ ನಡುವೆ ಕಾಂಗ್ರೆಸ್ ಆಡಳಿತದಲ್ಲಿ ನಡೆದ ಭ್ರಷ್ಟಾಚಾರಗಳು ಈ ಯುವಕರಿಗೆ ಗೊತ್ತಿಲ್ಲ. ಅವರು ಕಣ್ಣು ಬಿಟ್ಟಾಗ ಇದ್ದದ್ದು ಮೋದಿ ಅವರ ಸರ್ಕಾರ. ಹೀಗಾಗಿ ಈ ಯುವಕರೇ ಮುಂದಿನ ದಿನಗಳಲ್ಲಿ ನವ ಭಾರತವನ್ನು ಕಟ್ಟೋರು ಎನ್ನುವ ಸ್ಪಷ್ಟವಾದ ಸಂದೇಶವನ್ನು ಮೋದಿಯವರು ರವಾನಿಸಿದ್ದಾರೆ. ಕಳೆದ 70 ವರ್ಷಗಳಲ್ಲಿ ಆಗದಿರುವ ಕೆಲಸವನ್ನ ಮುಂದಿನ 5ರಿಂದ 7 ವರ್ಷಗಳಲ್ಲಿ ಈ ಯುವಕರ ಸಹಾಯದಿಂದ ಮಾಡ್ತೇನೆ ಅಂತ ಮೋದಿ ಹೇಳಿದ್ರು. ಇದರ ಅರ್ಥ ಏನಾಯ್ತು ಅಂದರೆ 2029ರಲ್ಲೂ ನಾನೇ ಪ್ರಧಾನಿ ಆಗ್ತೇನೆ, 2034ರವರೆಗೆ ನಾನೇ ಅಧಿಕಾರದಲ್ಲಿರ್ತೇನೆ ಎನ್ನುವ ಭಾರಿ ದೊಡ್ಡ ಆತ್ಮವಿಶ್ವಾಸವನ್ನ ಅವರು ತಮ್ಮ ಮಾತಿನ ನಡುವೆ ಬಹಳ ನಾಜೂಕಾಗಿ ದೇಶದ ಮುಂದಿಟ್ಟಿದ್ದಾರೆ. ಇದನ್ನು ಅರ್ಥ ಮಾಡಿಕೊಳ್ಳುವ ಶಕ್ತಿ ವಿರೋಧ ಪಕ್ಷಗಳಿಗಿಲ್ಲ. ನಾನೊಬ್ಬ ದಿಮಾಗಿ ನಕ್ಸಲ್, ಬಣ್ಣ ಬಯಲು ಮಾಡಿದ ಟ್ವೀಟ್. ಪ್ರಧಾನಿ ಮೋದಿಯವರು ತಮ್ಮ ಭಾಷಣದಲ್ಲಿ ಮತ್ತೊಂದು ಅತಿ ದೊಡ್ಡ ಮತ್ತು ಅತಿ ಮುಖ್ಯವಾದ ಪದವನ್ನು ಬಳಕೆ ಮಾಡಿದರು. ಅದುವೇ ದಿಮಾಗಿ ನಕ್ಸಲ್, ಅಂದರೆ ಮಾನಸಿಕವಾಗಿ ನಕ್ಸಲರಾಗೋದು.
ಕುಂಬಳಕಾಯಿ ಕಳ್ಳ ಅಂತಂದರೆ ಹೆಗಲು ಮುಟ್ಟುಕೊಂಡು ನೋಡಿಕೊಂಡವರು ಅನ್ನುವಂತೆ ಮೋದಿಯವರು ಈ ಮಾತನ್ನು ಹೇಳಿದ್ದೇ ತಡ ಕಾಂಗ್ರೆಸ್ ನಾಯಕ, ಹಿರಿಯ ನಾಯಕ ಮತ್ತು ಮಾಜಿ ಗೃಹ ಸಚಿವ ಪಿ ಚಿದಂಬರಂ ಅವರು ತಕ್ಷಣವೇ ಟ್ವೀಟ್ನಲ್ಲಿ ನಾನೂ ದಿಮಾಗಿನ ನಕ್ಸಲ್ ಆಗಿರೋದಕ್ಕೆ ಹೆಮ್ಮೆ ಪಡ್ತೇನೆ ಅಂತ ಟ್ವೀಟ್ ಮಾಡ್ತಾರೆ. ದೇಶದ ಗೃಹ ಸಚಿವರಾಗಿದ್ದಂತಹ, ಅದರಲ್ಲೂ ಹಣಕಾಸು ಸಚಿವರಾಗಿದ್ದ ಇವರು ಒಬ್ಬ ವ್ಯಕ್ತಿ ತಾನೊಬ್ಬ ನಕ್ಸಲ್ ವಿಚಾರಧಾರೆ ಉಳ್ಳವನು ಅಂತ ಬಹಿರಂಗವಾಗಿ ಒಪ್ಪಿಕೊಳ್ಳೋದನ್ನು ನೋಡಿದರೆ ಈ ದೇಶದ ಭದ್ರತೆ ಹಿಂದೆ ಎಂಥವರ ಕೈಯಲ್ಲಿತ್ತು ಅನ್ನೋದನ್ನು ನೀವೇ ಊಹೆ ಮಾಡಿಕೊಳ್ಳಿ. ಈ ಹಿಂದೆ ನಕ್ಸಲೈಟ್ಗಳು ಶಸ್ತ್ರಾಸ್ತ್ರಗಳನ್ನು ಇಟ್ಟುಕೊಳ್ಳೋದು ಅವರ ಹಕ್ಕು ಅಂತ ಹೇಳಿದ್ದ ಇದೇ ಚಿದಂಬರಂ ಪಾಕಿಸ್ತಾನಕ್ಕೆ ಕರೆನ್ಸಿ ಪೇಪರ್ ಸಪ್ಲೈ ಮಾಡ್ತಾ ಇದ್ದ UK ಮೂಲದ ಕಂಪನಿಗಳಿಗೆ ಭಾರತದ ನೋಟುಗಳನ್ನು ಮುದ್ರಿಸುವ ಟೆಂಡರ್ ಕೊಟ್ಟು ಭಾರಿ ದೊಡ್ಡ ವಿವಾದಕ್ಕೆ ಕಾರಣೀಕರ್ತರಾಗಿದ್ದರು. ಇಂಥ ಮನಸ್ಥಿತಿ ಇರೋರೇ ಇಂದು ದೇಶವನ್ನು ಒಡೆಯುವ ಕೆಲಸಕ್ಕೆ ಪರೋಕ್ಷವಾಗಿ ಕುಮ್ಮಕ್ಕು ನೀಡುತ್ತಿದ್ದಾರೆ ಎನ್ನುವುದು ಈಗ ಜಗಜ್ಜಾಹೀರಾಗಿದೆ. ಇತಿಹಾಸದ ನೆನಪು, ವಿದೇಶಿ ಮೂಲದವರಿಗೆ ಅಧಿಕಾರವಿದೆಯಾ? ಭಾರತದ ಪ್ರಧಾನಿ ಹುದ್ದೆ ಅಥವಾ ಅತ್ಯುತ್ತಮ ಹುದ್ದೆಯನ್ನು ವಿದೇಶಿ ಮೂಲದವರು ಏರಬಹುದಾ ಎನ್ನುವ ಚರ್ಚೆ ಬಂದಾಗಲೆಲ್ಲ ಸೋನಿಯಾ ಗಾಂಧಿ ಅವರ ಈ ಇಟಲಿ ಮೂಲದ ವಿಚಾರ ಮುನ್ನೆಲೆಗೆ ಬರುತ್ತೆ. ಇದಕ್ಕೆ ಉತ್ತರವಾಗಿ ಈಗ ಜವಾಹರ್ಲಾಲ್ ನೆಹರು ಅವರು ತೆಗೆದುಕೊಂಡಿದ್ದ ಒಂದು ಐತಿಹಾಸಿಕ ನಿರ್ಧಾರ ವೈರಲ್ ಆಗ್ತಾಗಿದೆ. ಸ್ವತಂತ್ರದ ಸಮಯದಲ್ಲಿ ಇಂದೋರ್ ಸಂಸ್ಥಾನವನ್ನು ಯಶವಂತರಾವ್ ಹೋಳ್ಕರ್ ಎನ್ನುವ ರಾಜ ಆಳ್ತಾಗಿದ್ದ. ಅವರು 3 ಮದುವೆಯಾಗಿದ್ದರು. ಅವರಲ್ಲಿ 2 ಅಮೆರಿಕನ್ ನರ್ಸ್ಗಳಾಗಿದ್ದರು. ಯಶವಂತರಾವ್ ಅವರು ತಮ್ಮ ಅಮೆರಿಕನ್ ಪತ್ನಿಗೆ ಹುಟ್ಟಿದ ಮಗ ರಿಚರ್ಡ್ ಹೋಳ್ಕರ್ಗೆ ಅಧಿಕಾರ ಕೊಡೋದಕ್ಕೆ ನಿರ್ಧಾರ ಮಾಡ್ತಾರೆ. ಆಗ ಖುದ್ದಾಗಿ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರು ಒಂದು ಪತ್ರ ಬರೆದು ವಿದೇಶಿ ಮಹಿಳೆಗೆ ಹುಟ್ಟಿದ ಮಗನಿಗೆ ಭಾರತದ ಸಂಸ್ಥಾನವನ್ನು ಆಳುವ ಹಕ್ಕಿಲ್ಲ, ಆ ಅಧಿಕಾರವನ್ನು ಭಾರತೀಯ ಪತ್ನಿಗೆ ಹುಟ್ಟಿದ ಮಗಳಿಗೆ ಮಾತ್ರ ಕೊಡಬೇಕು ಅಂತ ಕಟ್ಟುನಿಟ್ಟಾಗಿ ಆದೇಶವನ್ನು ಮಾಡಿದ್ರಂತೆ. ಇದನ್ನೇ ಈಗ ಬಹಳಷ್ಟು ಜನ ಪ್ರಶ್ನೆ ಮಾಡ್ತಿದ್ದಾರೆ. ಅಂದು ನೆಹರು ಅವರೇ ವಿದೇಶಿ ಮೂಲದವರನ್ನು ಒಪ್ಪಿರಲಿಲ್ಲ. ಆದರೆ ಇಂದು ಕಾಂಗ್ರೆಸ್ ಪಕ್ಷ ಇಟಲಿ ಸಂಜಾತೆಯೊಬ್ಬಳನ್ನು ಮತ್ತು ಅವರ ಕುಟುಂಬಸ್ಥರನ್ನು ಇಡೀ ಭಾರತವನ್ನು ಆಳೋದಕ್ಕೆ ಬಿಡಿ ಅಂತ ಕೇಳ್ತಾಗಿರೋದು ಎಷ್ಟರ ಮಟ್ಟಿಗೆ ಸರಿ ಎನ್ನುವ ಚರ್ಚೆ ತೀವ್ರ ಸ್ವರೂಪ ಪಡೆದುಕೊಳ್ತಾಗಿದೆ. ವಂದೇ ಮಾತರಂಗೆ ಅಪಮಾನ, ಫಜೀತಿಗೆ ಸಿಕ್ಕಾಕಿಕೊಂಡ ಸೋನಿಯಾ ಗಾಂಧಿ. ಇದೆಲ್ಲದರ ನಡುವೆ ಸೋನಿಯಾ ಗಾಂಧಿಯವರು ಇದೀಗ ಒಂದು ಭಾರಿ ದೊಡ್ಡ ಕಾನೂನು ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ. ಆಗಸ್ಟ್ 15ರಂದು ಕಾರ್ಯಕ್ರಮ ಮುಗಿಯುವ ಹೊತ್ತಿಗೆ ವಂದೇ ಮಾತರಂ ಗೀತೆಯನ್ನು ಹಾಡಲಾಗ್ತಾಗಿತ್ತು. ಆ ಸಮಯದಲ್ಲಿ ಎಲ್ಲರೂ ಕೂಡ ಎದ್ದು ನಿಂತು ಗೌರವ ಕೊಡಬೇಕು. ಆದರೆ ವಿಡಿಯೋದಲ್ಲಿ ಸ್ಪಷ್ಟವಾಗಿ ಕಾಣುವಂತೆ ಸೋನಿಯಾ ಗಾಂಧಿಯವರು ವಂದೇ ಮಾತರಂ ಗೀತೆಯನ್ನು ನಿಲ್ಲಿಸುವಂತೆ ಅಥವಾ ಕಡಿಮೆ ಮಾಡುವಂತೆ ಕೈ ಸನ್ನೆ ಮಾಡಿದ್ದಾರೆ. ಈ ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ಕಾಂಗ್ರೆಸ್ ನಾಯಕರು ಕೂರೋದಕ್ಕೆ ಕುರ್ಚಿ ತರೋದಕ್ಕೆ ಹೇಳ್ತಾ ಇದ್ರು ಅಂತ ಸುಳ್ಳು ಸಮರ್ಥನೆಯನ್ನು ಕೊಡೋದಕ್ಕೆ ಶುರು ಮಾಡ್ತಾರೆ. ರಾಷ್ಟ್ರಗೀತೆ ಅಥವಾ ರಾಷ್ಟ್ರೀಯ ಗೀತೆ ನಡೆಯುವಾಗ ಕುರ್ಚಿ ತರೋದು ಅಥವಾ ಕೂರೋದು ಕಾನೂನುಬದ್ಧವಾಗಿ ಅಪರಾಧವಾಗಿದೆ. ಇದಕ್ಕೆ 3 ವರ್ಷಗಳ ಜೈಲು ಶಿಕ್ಷೆಯಾಗುವ ಕಾಯ್ದೆಯೂ ಕೂಡ ಇದೆ. ಇದೀಗ ಸೋನಿಯಾ ಗಾಂಧಿ ಅವರ ಈ ಕೃತ್ಯದ ವಿರುದ್ಧ ಮಂಗಳೂರಿನಿಂದ ಹಿಡಿದು ವಾರಣಾಸಿ ಮತ್ತು ದೆಹಲಿಯವರೆಗೆ ಸಾಲು ಸಾಲು ಪೊಲೀಸ್ ಕಂಪ್ಲೇಂಟ್ಗಳು ದಾಖಲಾಗ್ತಾಗಿವೆ. ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಸೋನಿಯಾ ಗಾಂಧಿ ಅವರಿಗೆ ಈ ವಿಡಿಯೋ ಇಟ್ಟುಕೊಂಡು ಮೋದಿ ಮತ್ತು ಅಮಿತ್ ಶಾ ಅವರು ನಮ್ಮ ವಿರುದ್ಧ ಭಾರಿ ದೊಡ್ಡ ಅಸ್ತ್ರ ಪ್ರಯೋಗ ಮಾಡ್ತಿದ್ದಾರೆ ಅಂತ ಎಚ್ಚರಿಕೆ ನೀಡಿದ್ದಾರೆ ಎನ್ನಲಾಗಿದೆ. 1937ರಲ್ಲಿ ಜಿನ್ನಾ ಅವರನ್ನು ಓಲೈಸಲು ಕಾಂಗ್ರೆಸ್ ವಂದೇ ಮಾತರಂ ಗೀತೆಯನ್ನು ಕತ್ತರಿಸಿತ್ತು. ಇದೀಗ 2026ರಲ್ಲೂ ಅದೇ ತುಷ್ಟೀಕರಣದ ರಾಜಕಾರಣವನ್ನು ಮುಂದುವರಿಸ್ತಾ ಇರೋದು ದುರಂತ ಅಂತಲೇ ಹೇಳಬಹುದು. ವೀಕ್ಷಕರೇ, ಒಟ್ಟಾರೆಯಾಗಿ ಹೇಳೋದಾದರೆ ಒಂದೆಡೆ ವಿರೋಧ ಪಕ್ಷಗಳು ಸಣ್ಣ ಪುಟ್ಟ ವಿಚಾರಗಳನ್ನು ಇಟ್ಟುಕೊಂಡು ಸಂಸತ್ತಲ್ಲಿ ಗಲಾಟೆ ಮಾಡ್ತಾ ಇದ್ರೆ, ಇತ್ತ ಅಮಿತ್ ಶಾ ಅವರು ಅತಿ ದೊಡ್ಡ ಮಾಸ್ಟರ್ ಸ್ಟ್ರೋಕ್ ಒಂದನ್ನು ಕೊಟ್ಟಿದ್ದಾರೆ. ಗಣಿ ಮತ್ತು ಖನಿಜಗಳ ಕಾಯ್ದೆಗೆ ತಿದ್ದುಪಡಿ ತಂದು ಸೈಲೆಂಟ್ ಆಗಿ ಬಿಲ್ ಪಾಸ್ ಮಾಡಿಕೊಂಡಿದ್ದಾರೆ. ಇದರಿಂದಾಗಿ ಗಣಿಗಳಿಂದ ಬರುವ ರಾಯಧನವನ್ನು ಟ್ಯಾಕ್ಸ್ ಅಂತ ಪರಿಗಣಿಸಿ ರಾಜ್ಯಗಳು ಕೇಂದ್ರವನ್ನು ಪ್ರಶ್ನಿಸುವ ಅವಕಾಶವೇ ಇಲ್ಲವಂತ ಮಾಡಿಕೊಂಡಿದ್ದಾವೆ. ಬರೋಬ್ಬರಿ 1.5 ಲಕ್ಷ ಕೋಟಿ ರೂಪಾಯಿಗಳ ಭಾರಿ ದೊಡ್ಡ ವ್ಯವಹಾರವನ್ನು ಕೇಂದ್ರದ ಹಿಡಿತದಲ್ಲಿ ಸುಭದ್ರಪಡಿಸಲಾಗ್ತಾಗಿದೆ. ದೇಶವನ್ನು ಕಟ್ಟೋದು ಅಂತಂದರೆ ಕೇವಲ ಕ್ಯಾಮ್ರಾ ಮುಂದೆ ಬಂದು ಭಾಷಣ ಮಾಡೋದಲ್ಲ, ಬದಲಾಗಿ ಈ ರೀತಿಯ ಕಾನೂನುಗಳನ್ನು ಜಾಣತನದಿಂದ ಜಾರಿಗೆ ತರೋದು ಅನ್ನೋದು ಮೋದಿ ಸರ್ಕಾರ ತೋರಿಸಿಕೊಟ್ಟಿದೆ. ವಂದೇ ಮಾತರಂ ಗೀತೆಗೆ ಅಪಮಾನ ಮಾಡಿದ ಪ್ರಕರಣ ಮುಂದಿನ ದಿನಗಳಲ್ಲಿ ಸೋನಿಯಾ ಗಾಂಧಿಯವರಿಗೆ ಎಂಥ ಕಾನೂನು ಸಂಕಷ್ಟವನ್ನು ತಂದೊಡ್ಡಲಿದೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ವೀಕ್ಷಕರು, ನಿಮಗೇನನ್ಸುತ್ತೆ? ಸೋನಿಯಾ ಗಾಂಧಿಯವರು ವಂದೇ ಮಾತರಂ ಗೀತೆಗೆ ಅಗೌರವ ಕೊಟ್ಟಿರೋದು ಎಷ್ಟರ ಮಟ್ಟಿಗೆ ಸರಿ? ಇವರಿಗೆ ಶಿಕ್ಷೆ ಆಗಬೇಕು ಅಂತ ನಿಮಗನ್ಸುತ್ತಾ? ಅಮಿತ್ ಶಾ ಅವರ ಚಾಣಕ್ಯತನ ನಿಮಗೆ ಇಷ್ಟವಾಯ್ತಾ?
ಮುಂದಿನ ದಿನಗಳಲ್ಲಿ ದೇಶದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ವರ್ಚಸ್ಸು ಡಬಲ್ ಆಗಲಿದೆಯಾ? ನಿಮ್ಮ ಅತ್ಯಂತ ನಿಖರವಾದ ಮತ್ತು ಪ್ರಾಮಾಣಿಕವಾದ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ತಿಳಿಸಿ, ಮುಕ್ತವಾಗಿ ಚರ್ಚೆ ಮಾಡೋಣ. ದೇಶದ ಭದ್ರತೆ, ದೇಶದ ಗೌರವಕ್ಕೆ ಸಂಬಂಧಿಸಿದ ಈ ವಿಡಿಯೋ ಪ್ರತಿಯೊಬ್ಬ ಭಾರತೀಯನಿಗೆ ತಲುಪುವಂತೆ ಈ ವಿಡಿಯೋವನ್ನು ನಿಮ್ಮ ವಾಟ್ಸ್ಆ್ಯಪ್ ಮತ್ತು ಫೇಸ್ಬುಕ್ ಗ್ರೂಪ್ಗಳಿಗೆ ಮರೆಯದೆ ಶೇರ್ ಮಾಡಿ. ಜೊತೆಗೆ ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂದರೆ ನಾವು ಹಾಕೋ ವಿಡಿಯೋ ಫಸ್ಟ್ ನಿಮಗೆ ತಲುಪುತ್ತೆ. ನೆಕ್ಸ್ಟ್ ಅಪ್ಡೇಟ್ನೊಂದಿಗೆ ಬೇಗ ವಾಪಸ್ ಬರ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ.